ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶ್ರೀನಾಥ್. ಇವತ್ತಿನ ವಿಡಿಯೋದಲ್ಲಿ ನಾನು ಮಂಡ್ಯದ ಟ್ರ್ಯಾಕ್ಟರ್ ಡ್ರೈವರ್ಗೆ ಆ ಒಂದು ರಸ್ತೆಯಲ್ಲಿ ಆದ ರಿಯಲ್ ಗೋಸ್ಟ್ ಎಕ್ಸ್ಪೀರಿಯನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಮ್ಮ ಚಾನೆಲ್ ಜೊತೆ ರಿಯಲ್ ಗೋಸ್ಟ್ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡಿಕೊಂಡ ಮಂಡ್ಯದ ಆ ಟ್ರ್ಯಾಕ್ಟರ್ ಡ್ರೈವರ್ ಹೆಸರು ಮುನಿಯಪ್ಪ. ಆದರೆ ಅವತ್ತು ರಾತ್ರಿ ಇವರಿಗೆ ಮಂಡ್ಯದ ಆ ರಸ್ತೆಯಲ್ಲಿ ಆದ ರಿಯಲ್ ಗೋಸ್ಟ್ ಎಕ್ಸ್ಪೀರಿಯನ್ಸ್ನ ಹೇಳಿದ್ರೆ ನಿಮಗೂ ಕೂಡ ಒಂದು ಸೆಕೆಂಡ್ ಮೈಯೆಲ್ಲ ಜುಮ್ ಅನ್ನುತ್ತೆ. ಅಂಥ ಒಂದು ರಿಯಲ್ ಗೋಸ್ಟ್ ಸ್ಟೋರಿಯನ್ನು ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬನ್ನಿ ವಿಡಿಯೋ ನೋಡ್ಕೊಂಬರೋಣ. ಸೊ ಟ್ರ್ಯಾಕ್ಟರ್ ಡ್ರೈವರ್ ಆದ ಮುನಿಯಪ್ಪ ಅವರಿಗೆ ಈ ಒಂದು ರಿಯಲ್ ಗೋಸ್ಟ್ ಎಕ್ಸ್ಪೀರಿಯನ್ಸ್ ಆಗಿದ್ದು ಯಾವ ವರ್ಷದಲ್ಲಿ ಅನ್ನೋದು ಸರಿಯಾಗಿ ಗೊತ್ತಿಲ್ಲ. ಯಾಕಂದರೆ ಮುನಿಯಪ್ಪ ಯಾವುದೇ ರೀತಿ ವಿದ್ಯಾಭ್ಯಾಸ ಮಾಡಿಲ್ಲ. ಆದರೆ ಅವರು ಹೇಳೋ ಪ್ರಕಾರ ಈ ಒಂದು ರಿಯಲ್ ಗೋಸ್ಟ್ ಎಕ್ಸ್ಪೀರಿಯನ್ಸ್ ಸುಮಾರು 30ರಿಂದ 35 ವರ್ಷಗಳ ಹಿಂದೆ ನಡೆದಿದ್ದು ಅಂತ ಹೇಳಿದ್ದಾರೆ. ಇನ್ನು ಮುನಿಯಪ್ಪ ಅವರು ಮಂಡ್ಯ ಜಿಲ್ಲೆಯ ವಡ್ಡರಹಳ್ಳಿ ಅನ್ನುವ ಒಂದು ಸಣ್ಣ ಗ್ರಾಮದ ನಿವಾಸಿಯಾಗಿರ್ತಾರೆ. ಮುನಿಯಪ್ಪ ವೃತ್ತಿಯಲ್ಲಿ ಒಬ್ಬ ರೈತನಾಗಿದ್ದ. ಅವರದ್ದೇ ಸ್ವಂತವಾದ ಒಂದು ಟ್ರ್ಯಾಕ್ಟರ್ ಕೂಡ ಇತ್ತು. ಮುನಿಯಪ್ಪ ಹೊಲದಲ್ಲಿ ಕೆಲಸ ಮಾಡಿದ್ರೆ ಟ್ರ್ಯಾಕ್ಟರ್ನ ಯಾರಾದರೂ ಹೊಲ ಉಳೋದಕ್ಕೆ ಕರೆದ್ರೆ 1 ಅವರ್ಗೆ ಇಷ್ಟು ಅಂತ ಬಾಡಿಗೆ ಲೆಕ್ಕದಲ್ಲಿ ಹೋಗ್ತಾ ಇದ್ರು. ಹೀಗೆ ಮುನಿಯಪ್ಪ ಅವರ ಜೀವನ ಎಲ್ಲರಂತೆ ನಾರ್ಮಲ್ ಆಗಿ ನಡೀತಾ ಇರುತ್ತೆ. ಆದರೆ ಒಂದು ದಿನ ಮುನಿಯಪ್ಪ ಹೊಲದಲ್ಲಿ ಕೆಲಸ ಮುಗಿಸ್ಕೊಂಡು ಸಂಜೆ ಮನೆಗೆ ಬಂದು ಹಸುಗಳಿಗೆ ಮೇವು ಹಾಕೋದಕ್ಕೆ ಅಂತ ಹೋಗ್ತಾರೆ. ಆದರೆ ಅಲ್ಲಿ ನೋಡಿದ್ರೆ ಹಸುಗಳಿಗೆ ಮೇವು ಪೂರ್ತಿಯಾಗಿ ಖಾಲಿಯಾಗಿರುತ್ತೆ. ಒಂದು ದಿನದ ಮುಂಚೆನೆ ಮುನಿಯಪ್ಪ ಅವ್ರಿಗೆ ಗೊತ್ತಿರೋರಿಗೆ ಟ್ರ್ಯಾಕ್ಟರ್ ತಗೊಂಡು ಹೋಗಿ ಪಕ್ಕದ ಊರಿಂದ ಮೇವು ಹಾಕ್ಕೊಂಡು ಬಾ ಅಂತ ಹೇಳಿರ್ತಾರೆ. ಆದರೆ ಅವತ್ತು ಆ ವ್ಯಕ್ತಿ ಆ ಕೆಲಸನ ಮಾಡಿರೋದಿಲ್ಲ. ಹೀಗಾಗಿ ಹಸುಗಳಿಗೆ ಮೇವು ಅನ್ನೋದು ಇರಲಿಲ್ಲ. ಆಗ ಮುನಿಯಪ್ಪ ಎಂಥ ಕೆಲಸ ಮಾಡಿಬಿಟ್ಟೆ, ನಾನೇ ಮೇವು ತರೋದಕ್ಕೆ ಹೋಗಬೇಕಾಗಿತ್ತು. ಹೋಗಿ ಅವ್ನಿಗೆ ಹೇಳಿದ್ನಲ್ವಾ, ನನಗೆ ಬುದ್ಧಿ ಇಲ್ಲ. ಈಗ ನೋಡು ಪಾಪ ಹಸುಗಳಿಗೆ ಮೇವು ಇಲ್ದಂಗೆ ಆಗೋಯ್ತು. ಇನ್ನೇನು ಮಾಡೋದಕ್ಕಾಗೋದಿಲ್ಲ, ಎಷ್ಟೊತ್ತಾದರೂ ಪರವಾಗಿಲ್ಲ, ನಾನೇ ಹೋಗಿ ಮೇವು ಹಾಕ್ಕೊಂಡು ಬರ್ತೀನಿ ಅಂತ ಮುನಿಯಪ್ಪ ಸಂಜೆ ಸುಮಾರು 7 ಗಂಟೆಗೆ ಟ್ರ್ಯಾಕ್ಟರ್ ಸ್ಟಾರ್ಟ್ ಮಾಡಿಕೊಂಡು ಪಕ್ಕದ ಊರಿಗೆ ಹೊರಡ್ತಾರೆ. ಇನ್ನು ಮುನಿಯಪ್ಪ ಹೊರಟಿದ್ದ ಆ ಊರು ಸುಮಾರು 12 ಕಿಲೋಮೀಟರ್ ದೂರದಲ್ಲಿ ಇತ್ತು. ಈ ರೀತಿ ಮುನಿಯಪ್ಪ ಅರ್ಧ ದಾರಿ ಹೋಗಿರ್ತಾರೆ. ಆದರೆ ಇದ್ದಕ್ಕಿದ್ದ ಹಾಗೆ ಅದೇನಾಯ್ತೋ ಏನೋ ಗೊತ್ತಿಲ್ಲ, ಮುನಿಯಪ್ಪ ಓಡಿಸ್ತಾ ಇದ್ದ ಟ್ರ್ಯಾಕ್ಟರ್ ಕೆಟ್ಟು ನಿಂತು ಹೋಗುತ್ತೆ. ಆಗ ಮುನಿಯಪ್ಪ, ಏನಾಯಿತು ಟ್ರ್ಯಾಕ್ಟರ್ಗೆ, ಎಲ್ಲ ಸರಿಯಾಗೇ ಇತ್ತಲ್ವಾ, ತಡಿ ಇಂಜನ್ ಚೆಕ್ ಮಾಡೋಣ ಅಂತ ಅಂದ್ಕೊಂಡು ಕೆಳಗಿಳಿದು ಇಂಜನ್ ಚೆಕ್ ಮಾಡ್ತಾನೆ. ಆದರೆ ಟ್ರ್ಯಾಕ್ಟರ್ನಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಅನ್ನೋದು ಇರಲಿಲ್ಲ. ಎಲ್ಲ ಒಳ್ಳೆ ಕಂಡೀಷನ್ನಲ್ಲಿತ್ತು. ಆಗ ಮುನಿಯಪ್ಪ, ಎಲ್ಲ ಕರೆಕ್ಟಾಗಿದೆ ಅಲ್ವಾ, ಮತ್ತ್ಯಾಕೆ ಸ್ಟಾರ್ಟ್ ಆಗ್ತಾ ಇಲ್ಲ ಅಂತ ಮನಸ್ಸಿನಲ್ಲಿ ಅಂದ್ಕೊಂಡು ಮತ್ತೆ ಟ್ರ್ಯಾಕ್ಟರ್ ಸ್ಟಾರ್ಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾನೆ. ಆದರೆ ಮುನಿಯಪ್ಪ ಎಷ್ಟು ಸಾರಿ ಪ್ರಯತ್ನ ಪಟ್ಟರೂ ಟ್ರ್ಯಾಕ್ಟರ್ ಸ್ಟಾರ್ಟ್ ಆಗೋದೇ ಇಲ್ಲ. ಆಗ ಮುನಿಯಪ್ಪ, ಅಯ್ಯೋ ಈಗೇನು ಮಾಡೋದು, ಏನು ಗೊತ್ತಾಗ್ತಾ ಇಲ್ವಲ್ಲ, ಟ್ರ್ಯಾಕ್ಟರ್ ಬೇರೆ ಕೆಟ್ಟು ನಿಂತಿದೆ, ಆ ಕಡೆ ದನಗಳಿಗೆ ಮೇವಿಲ್ಲ, ಏನು ಮಾಡೋದೀಗ ಅಂತ ಯೋಚನೆ ಮಾಡ್ತಾ ರಸ್ತೆಯಲ್ಲಿ ನಿಂತಿರ್ತಾನೆ. ಆಗ ಮುನಿಯಪ್ಪ ಹಾಗೆ ಸುತ್ತಮುತ್ತ ನೋಡ್ತಾನೆ. ಆಗ ಮುನಿಯಪ್ಪನಿಗೆ ಎದೆ ಬಡಿತ ಜೋರಾಗಿ ಹೊಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಆ ದಾರಿಯಲ್ಲಿ ತುಂಬ ಜನರಿಗೆ ತುಂಬ ಕೆಟ್ಟದಾದ ಗೋಸ್ಟ್ ಎಕ್ಸ್ಪೀರಿಯನ್ಸ್ಗಳು ಆಗಿದೆ. ಅದು ಮುನಿಯಪ್ಪನಿಗೂ ಕೂಡ ಚೆನ್ನಾಗಿ ಗೊತ್ತಿತ್ತು. ಇನ್ನು ಆ ಜಾಗದಲ್ಲಿ ಬೆಳಕು ಅನ್ನೋದೇ ಇರಲಿಲ್ಲ. ಸುತ್ತಮುತ್ತ ಎಲ್ಲಿ ನೋಡಿದ್ರೂ ಬರೀ ತೆಂಗಿನ ಮರಗಳೇ ಇತ್ತು. ಈ ರೀತಿ ಮುನಿಯಪ್ಪ, ಅಯ್ಯೋ ದೇವ್ರೆ, ಎಂಥ ಜಾಗದಲ್ಲಿ ಗಾಡಿ ಕೆಟ್ಟು ನಿಂತಿದೆ, ಹೋಗಿ ಇಲ್ಲೇ ನಿಂತೋಗ್ಬೇಕಾ, ಎಲ್ಲ ನನ್ನ ಗ್ರಹಚಾರ, ಏನಾಗುತ್ತೋ ಏನೋ ಅಂತ ಮನಸ್ಸಿನಲ್ಲಿ ಅಂದ್ಕೊಂಡು ಭಯಕ್ಕೆ ಕೈ ಹಿಸ್ಕೊಳ್ತಾ ಇರ್ತಾನೆ. ಅದೇ ಟೈಮ್ಗೆ ಟ್ರ್ಯಾಕ್ಟರ್ ಹಿಂದ್ಗಡೆ ಯಾವುದೋ ಒಂದು ವಸ್ತು ಟ್ರ್ಯಾಕ್ಟರ್ನಿಂದ ಕೆಳಗೆ ಧಪ್ ಅಂತ ಕೆಳಗೆ ಬಿದ್ದೋಗೋ ಥರ ಶಬ್ದ ಕೇಳಿಸುತ್ತೆ. ಫ್ರೆಂಡ್ಸ್,
ಭೂತ ಪ್ರೇತ ಕಾಟ, ಮನೆಯಲ್ಲಿ ಅಶಾಂತಿ, ಪ್ರೀತಿಯಲ್ಲಿ ನಂಬಿ ಮೋಸ, ಗಂಡ ಹೆಂಡತಿ ಜಗಳ, ಡಿವೋರ್ಸ್ ಪ್ರಾಬ್ಲಮ್, ಸಂತಾನ ಭಾಗ್ಯ, ಸ್ತ್ರೀ ಪುರುಷ ವಶೀಕರಣ, ಜನವಶೀಕರಣ, ಧನವಶೀಕರಣ, ಮನವಶೀಕರಣ, ಮಾಟ ಮಂತ್ರ ನಿವಾರಣೆ, ಇಂಥ ನಿಮ್ಮ ಯಾವುದೇ ಸಮಸ್ಯೆಗಳಿದ್ದಲ್ಲಿ ಕೇವಲ ಒಂದೇ ದಿನದಲ್ಲಿ ಶಾಶ್ವತವಾದ ಪರಿಹಾರ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಆರಾಧಕರಾದ ಪಂಡಿತ್ ಶ್ರೀಕಾಂತ್ ಆಚಾರ್ಯ ಅವರನ್ನ ಹಿಂದೆ ಸಂಪರ್ಕಿಸಿ. ಅದನ್ನ ಕೇಳಿಸ್ಕೊಂಡು ಮುನಿಯಪ್ಪ ಹಿಂದೆ ಹೋಗಿ ನೋಡಿದ್ರೆ ಒಂದು ಎಳ್ನೀರು ಕಾಯಿ ಕೆಳಗೆ ಬಿದ್ದಿತ್ತು. ಆಗ ಮುನಿಯಪ್ಪ, ಇದೇನಿದು, ಟ್ರ್ಯಾಕ್ಟರ್ ಖಾಲಿ ಇತ್ತಲ್ವಾ, ಎಲ್ಲಿಂದ ಬಂತು ಎಳ್ನೀರು ಅಂತ ಮನಸ್ಸಿನಲ್ಲಿ ಅಂದ್ಕೊಂಡು ಅದನ್ನು ಕೈಗೆ ತಗೊಂಡು ಮತ್ತೆ ಮುಂದೆ ಬಂದು ನಿಂತ್ಕೋತಾನೆ. ಈ ರೀತಿ ಮುನಿಯಪ್ಪ ಸ್ವಲ್ಪ ಹೊತ್ತು ಅಲ್ಲೇ ನಿಂತ್ಕೊಂಡು ಆ ಕಡೆ ಈ ಕಡೆ ಎಲ್ಲ ನೋಡ್ತಾ ಇರೋವಾಗಲೇ ಮತ್ತೆ ಟ್ರ್ಯಾಕ್ಟರ್ ಹಿಂದ್ಗಡೆ ಅದೇ ರೀತಿ ದಪ್ಪಂತ ಶಬ್ದ ಕೇಳಿಸುತ್ತೆ. ಆಗ ಮುನಿಯಪ್ಪ ಮತ್ತೆ ಹಿಂದೆ ಹೋಗಿ ನೋಡಿದಾಗ 1 ಸೆಕೆಂಡ್ ನಿಬ್ಬೆರಗಾಗಿ ಹೋಗ್ತಾನೆ. ಯಾಕಂದರೆ ಈ ಬಾರಿಯಲ್ಲಿ 4ರಿಂದ 5 ಎಳ್ನೀರು ಕಾಯಿಗಳು ಬಿದ್ದಿತ್ತು. ಆಗ ಮುನಿಯಪ್ಪ, ಅಯ್ಯೋ ಇದೇನಿದು, ಮರದಲ್ಲಿರಬೇಕಾಗಿರೋ ಎಳ್ನೀರು ಕಾಯಿಗಳು ಇಲ್ಲಿ ಬಂದು ಬೀಳ್ತಾ ಇದ್ದಾವೆ, ಇಲ್ಲಿ ನೋಡಿದ್ರೆ ಇಲ್ಲಿ ಯಾರೂ ಇಲ್ವಲ್ಲ ಅಂತ ಭಯದಲ್ಲಿ ನಡುತ್ತಾ ಆ ಕಡೆ ಈ ಕಡೆ ಎಲ್ಲ ನೋಡ್ತಾನೆ. ಆಗ ಮುನಿಯಪ್ಪನಿಗೆ ಆ ತೆಂಗಿನ ಮರಗಳ ಮಧ್ಯೆ ಒಂದು ದೃಶ್ಯವನ್ನು ನೋಡಿಬಿಡ್ತಾನೆ. ಇನ್ನು ಆ ದೃಶ್ಯವನ್ನು ನೋಡಿ ಮುನಿಯಪ್ಪ ಭಯಕ್ಕೆ ಅಲ್ಲೇ ಕುಸಿದು ಕೆಳಗೆ ಬೀಳ್ತಾನೆ. ಇಷ್ಟಕ್ಕೂ ಆ ದೃಶ್ಯ ಏನಾಗಿತ್ತು ಅಂದರೆ, ಯಾರೋ ಇಬ್ಬರು ಮಹಿಳೆಯರು ತೆಂಗಿನ ಮರದಿಂದ ಸರಕ್ಕಂತ ಕೆಳಗಿಳಿದು ತುಂಬ ಫಾಸ್ಟಾಗಿ ಮುನಿಯಪ್ಪ ನಿಂತಿದ್ದ ರಸ್ತೆಗೆ ಅಡ್ಡ ಬಂದು ನಿಲ್ತಾರೆ. ಆಗ ಮುನಿಯಪ್ಪಗೆ ಇದೆಲ್ಲ ದೆವ್ವದ ಕಾಟ ಅಂತ ಗೊತ್ತಾಗೋಗುತ್ತೆ. ಯಾಕಂದರೆ ನಾರ್ಮಲ್ ಮನುಷ್ಯರು ಅಷ್ಟು ಫಾಸ್ಟಾಗಿ ಮರದಿಂದ ಕೆಳಗಿಳಿದು ರಸ್ತೆಗೆ ಬರೋದಕ್ಕೆ ಸಾಧ್ಯನೇ ಇಲ್ಲ. ಈಗ ಮುನಿಯಪ್ಪಗೆ ಏನು ಮಾಡಬೇಕು, ಎಲ್ಲಿಗೆ ಹೋಗಬೇಕು ಏನು ಗೊತ್ತಾಗೋದಿಲ್ಲ. ಹೀಗೆ ಮುನಿಯಪ್ಪ ಆ ಆಕೃತಿಗಳನ್ನು ನೋಡ್ತಾ ನೋಡ್ತಾ ಇದ್ದ ಹಾಗೇನೆ ಅದರಲ್ಲಿ ಒಂದು ಆಕೃತಿ ಮುನಿಯಪ್ಪನ ಟ್ರ್ಯಾಕ್ಟರ್ ಹಿಂದೆ ಬಂದು ನಿಂತ್ಕೊಳ್ಳುತ್ತೆ. ಈಗ ಮುನಿಯಪ್ಪನ ಮುಂದೆ ಒಂದು ಆಕೃತಿ, ಮುನಿಯಪ್ಪನ ಹಿಂದೆ ಒಂದು ಆಕೃತಿ. ಮುನಿಯಪ್ಪ ಅಷ್ಟೇ ಮುಗೀತು, ಇನ್ನು ನಾನು ಜೀವಂತವಾಗಿ ಮನೆಗೆ ಹೋಗೋದಿಲ್ಲ ಅಂತ ಅಂದ್ಕೊಳ್ತಾನೆ. ಆದರೆ ಅದೇ ಟೈಮ್ಗೆ ಆ ಕಡೆಯಿಂದ ಯಾರೋ ಇಬ್ಬರು ಸಂತೆಗೆ ಹೋಗಿ ವಾಪಸ್ ಅದೇ ರಸ್ತೆಯಲ್ಲಿ ಸೈಕಲ್ ಮೇಲೆ ಬರ್ತಾ ಇರ್ತಾರೆ. ಅವರನ್ನು ನೋಡಿ ಮುನಿಯಪ್ಪಗೆ ತುಂಬ ಖುಷಿಯಾಗೋಗುತ್ತೆ. ತಕ್ಷಣ ಮುನಿಯಪ್ಪ ಅವರನ್ನು ನಿಂತಿದ್ದ ಜಾಗದಿಂದಾನೆ ಜೋರಾಗಿ ಕಾಪಾಡಿ ಕಾಪಾಡಿ ಅಂತ ಕೂಗ್ತಾನೆ. ಅದನ್ನು ಕೇಳಿಸ್ಕೊಂಡು ಆ ಇಬ್ಬರು ವ್ಯಕ್ತಿಗಳು ಮುನಿಯಪ್ಪನ ಹತ್ತಿರ ಬರ್ತಾರೆ. ಆಗ ಆ 2 ಆಕೃತಿಗಳು ಇದ್ದಕ್ಕಿದ್ದ ಹಾಗೆ ಮಾಯವಾಗಿ ಹೋಗುತ್ತೆ. ಇದಾದ ನಂತರ ಮುನಿಯಪ್ಪ ಆ ಇಬ್ಬರು ವ್ಯಕ್ತಿಗಳಿಗೆ ನಡೆದ ಘಟನೆಯನ್ನು ವಿವರಿಸ್ತಾನೆ. ಆಗ ಆ ಇಬ್ಬರು ವ್ಯಕ್ತಿಗಳು, ಮುನಿಯಪ್ಪನ ಇವತ್ತು ಬೆಳಗ್ಗೆ ಯಾರೋ ಒಳ್ಳೆಯವ್ರ ಮುಖ ನೋಡಿದ್ಯಾ, ಏಕೆ ಈ ದಾರಿ ಎಂಥ ದಾರಿ ಅಂತ ನಿನಗೂ ಚೆನ್ನಾಗಿ ಗೊತ್ತು ತಾನೆ, ಮತ್ತ್ಯಾಕೆ ಇಷ್ಟೊತ್ತಲ್ಲಿ ಬರೋದಕ್ಕೆ ಹೋದೆ, ಹೋಗಲಿ ಬಿಡು, ಆಗಿದ್ದಾಗೋಯ್ತು, ಸದ್ಯ ಏನೂ ಆಗಲಿಲ್ವಲ್ಲ ಅಂತ ಹೇಳ್ತಾರೆ. ನಂತರ ಆ ಇಬ್ಬರು ವ್ಯಕ್ತಿಗಳು ಮುನಿಯಪ್ಪಗೆ ಸೊಂಟದಲ್ಲಿದ್ದ ಉಡ್ದಾರ ಕತ್ತರಿಸಿ ಅದನ್ನು ರಸ್ತೆಯಲ್ಲಿ ಬಿಸಾಕಿ ಹಿಂದೆ ತಿರುಗಿ ನೋಡದೆ ಮನೆಗೆ ಹೊರಟೋಗು, ಬೆಳಗ್ಗೆ ಬಂದು ನಿನ್ನ ಟ್ರ್ಯಾಕ್ಟರ್ ತಗೊಂಡು ಹೋಗು ಅಂತ ಸಲಹೆ ಕೊಡ್ತಾರೆ. ಅದೇ ರೀತಿಯೇ ಮುನಿಯಪ್ಪ ಅವನ ಸೊಂಟದಲ್ಲಿದ್ದ ಉಡ್ದಾರ ಕತ್ತರಿಸಿ ರಸ್ತೆಯಲ್ಲಿ ಬಿಸಾಕಿ ಹಿಂದೆ ತಿರುಗಿ ನೋಡದೆ ಆ ಇಬ್ಬರು ವ್ಯಕ್ತಿಗಳ ಜೊತೆನೆ ಮನೆಗೆ ಹೊರಟೋಗ್ತಾನೆ. ನಂತರ ಬೆಳಗ್ಗೆ ಬಂದು ಯಾವುದಕ್ಕೂ ಇರಲಿ ಅಂತ ಕೆಟ್ಟು ನಿಂತಿದ್ದ ಅವನ ಟ್ರ್ಯಾಕ್ಟರ್ನ ಸುಮ್ಮನೆ ಹಾಗೆ ಸ್ಟಾರ್ಟ್ ಮಾಡ್ತಾನೆ. ಆದರೆ ಆಶ್ಚರ್ಯವೆಂಬಂತೆ ಟ್ರ್ಯಾಕ್ಟರ್ ಸ್ಟಾರ್ಟ್ ಆಗೋಗುತ್ತೆ. ಆಗ ಮುನಿಯಪ್ಪಗೆ ರಾತ್ರಿ ಆಗಿದ್ದನ್ನು ನೆನೆಸ್ಕೊಂಡು ಮೈಯೆಲ್ಲ ಒಂದು ಕ್ಷಣ ಜುಮ್ ಅನ್ನುತ್ತೆ. ಇದು ಮಂಡ್ಯದ ಟ್ರ್ಯಾಕ್ಟರ್ ಡ್ರೈವರ್ಗೆ ಆದ ರಿಯಲ್ ಗೋಸ್ಟ್ ಎಕ್ಸ್ಪೀರಿಯನ್ಸ್. ನಿಮಗೂ ಕೂಡ ಇದೇ ರೀತಿ ಎಕ್ಸ್ಪೀರಿಯನ್ಸ್ ಆಗಿದ್ದರೆ ಅದನ್ನು ನೀವು ನನ್ನ ಜೊತೆ ಶೇರ್ ಮಾಡ್ಕೊಳ್ಬಹುದು. ನಿಮ್ಮ ಸ್ಟೋರಿನ ನಾನು ಈ ನಿಮ್ಮ ಚಾನೆಲ್ನಲ್ಲಿ ಎಲ್ಲರ ಜೊತೆ ಶೇರ್ ಮಾಡ್ಕೋತೀನಿ. ಸೊ ಫ್ರೆಂಡ್ಸ್, ಇದು ಇವತ್ತಿನ ರಿಯಲ್ ಹಾರರ್ ಸ್ಟೋರಿಯಾಗಿತ್ತು. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ
ದಯವಿಟ್ಟು ಈ ವಿಡಿಯೋನ ತಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಶೇರ್ ಮಾಡಿ. ಮತ್ತೊಂದು ಹೊಸ ಹಾರರ್ ಸ್ಟೋರಿಯೊಂದಿಗೆ ನಿಮ್ಮನ್ನು ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.